ಒಂಬತ್ತನೇ ತಾರೀಕು ನಾವು ದೇಶವ್ಯಾಪ್ತಿ ಆಲ್ ಇಂಡಿಯಾ ಯುಟಿ ಸಂಘಟನೆಯಿಂದ ನಾವು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಮುಖ್ಯವಾಗಿ ಪುಕ್ಕಟೆಯಾಗಿ ದುಡಿಸಿಕೊಳ್ಳುವಂತ ಈ ಸರ್ಕಾರದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಕಾಳಜಿಯಿಂದ ನಿಗದಿತ ವೇತನವನ್ನು ನೀಡಬೇಕು. ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂಗೊಳಿಸಬೇಕು. ಅವರಿಗೆ ಭದ್ರತೆಯನ್ನು ಒದಗಿಸಬೇಕು. ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಒಯ್ಯಬೇಕು. ಆಶಾ ಅಂಗನವಾಡಿ ಕಾರ್ಯಕರ್ತರ ಕೋವಿಡ್ ಸಮಯದಲ್ಲಿ ಎಷ್ಟೋ ಒಂದು ಮನೆ ಮಠ ಬಿಟ್ಟು ಕಾರ್ಯರೂಪಕ್ಕೆ ತಂದು ಸರ್ಕಾರಕ್ಕೆ ನಾವು ಎಷ್ಟು ಸಹಕಾರವನ್ನು ಕೊಟ್ಟರು ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ನಿರ್ದಿಷ್ಟ ವೇತನವನ್ನು ನೀಡದಂತ ಸರ್ಕಾರಕ್ಕೆ ನಾವು ಜನವರಿ ತಿಂಗಳಲ್ಲಿ ಆಶಾ ಹೋರಾಟವನ್ನು ಫ್ರೀಡಂ ಪಾರ್ಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. 4-5 ದಿವಸ ಮುಷ್ಕರವನ್ನು ಮಾಡಿದರೂ ಸಹ ಸರ್ಕಾರ 10,000 ನಿಗದಿತ ವೇತನವನ್ನು ನೀಡುತ್ತೇವೆ, ನೀವು ಹೋರಾಟವನ್ನು ಹಿಂತೆಗೆದುಕೊಳ್ಳಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟ ಸರ್ಕಾರ ಇಲ್ಲಿವರೆಗೆ ನಮಗೆ 10,000 ನಿಗದಿತ ವೇತನವನ್ನು ಇನ್ನೂವರೆಗೆ ಬಿಡುಗಡೆಗೊಳಿಸಿಲ್ಲ. ಆದಷ್ಟು ಬೇಗ ಆ ಹಣವನ್ನು ಬಿಡುಗಡೆಗೊಳಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕ ವೇತನವನ್ನು ನಿಗದಿಗೊಳಿಸಿ ಅವರಿಗೆ ಒಂದು ನಿಗದಿತ ವೇತನವನ್ನು ನೀಡಬೇಕು. 60 ವರ್ಷ ಆದಂತ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಒಂದು ನಿಯೋಜಿತವಾಗಿ ಒಂದು ಇಡಿಗಂಟು ಅಥವಾ ಒಂದು ಪೆನ್ಷನ್ ಮುಖಾಂತರ ಅವರಿಗೆ ಒಂದು ಸರ್ಕಾರ ಭತ್ಯೆಯನ್ನು ನೀಡಬೇಕು. ನಾವು ತಾಲೂಕಾ ಮಟ್ಟದ ಅಧ್ಯಕ್ಷ ಹಾಗೂ ಆಲ್ ಇಂಡಿಯಾ ಯುಟಿಸಿ ಲೀಡರ್ ಆಗಿ ಒಂದು ಕರೆ ಕೊಡುವಂತ ವಿಷಯವೇನೆಂದರೆ ಪುಕ್ಕಟೆಯಾಗಿ ದುಡಿಸಿಕೊಳ್ಳುವ ಒಂದು ಕಾರ್ಮಿಕರನ್ನು ಕಾಯಂಗೊಳಿಸಿ ಅವರಿಗೆ 8 ಗಂಟೆ ಕೆಲಸವನ್ನು ಕೊಟ್ಟು ನಿಗದಿತ ಸಂಬಳವನ್ನು ನೀಡಿ ಒಂದು ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ಹಾಗೂ ಈಗಿನ ದಿನಮಾನದಲ್ಲಿ ಬೆಲೆ ಏರಿಕೆ, ವಿದ್ಯುತ್ ಎಲ್ಲವನ್ನು ಖಾಸಗೀಕರಣಗೊಳಿಸುವಂತ ಸರ್ಕಾರವು ನಮ್ಮಲ್ಲಿ ಇರುವಂತಹ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಯಲಿಕ್ಕೆ ಕೊಟ್ಟು ಸರ್ಕಾರ ಅವರಿಗೆ ನಿಗದಿತ ವೇತನವನ್ನು ಕೊಡಬೇಕು. ಹಾಗೂ ಆಲ್ ಇಂಡಿಯಾ ಯುಟಿಸಿಯಿಂದ ನಾನು ಮುಖ್ಯವಾಗಿ ಅವರಿಗೆ ಕೇಳಿಕೊಳ್ಳೋದಂದ್ರೆ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಒಂದು ನಿಗದಿತ ವೇತನವನ್ನು ನೀಡಲಂತೇಳಿ ನಾನು 2 ಮಾತುಗಳನ್ನು. ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಶಿಕ್ಷಕಿಯರು ಮತ್ತು ಆಶಾ ಕಾರ್ಯಕರ್ತರು ಇವತ್ತಿನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ತಹಸೀಲ್ದಾರ್ ಮುಖಾಂತರ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ 4 ಸಮಿತಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಅನ್ನುವಂಥದ್ದು ಸುಮಾರು 15 ಅಂಶಗಳ ಒಂದು ಈ ಮನವಿ ಏನಿದೆ ಅವರನ್ನು ಒಳಗೊಂಡು ಈಗ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರು, ಶಿಕ್ಷಕಿಯರನ್ನಾಗಿರ್ಬೋದು ಇವರನ್ನೆಲ್ಲ ಕಾಯಂಗೊಳಿಸೋದಿರ್ಬೋದು ಮತ್ತು ಅವರಿಗೆ ಒಂದು ನೌಕರಿ ಬದ್ಧತೆಯನ್ನು ಪಡಿಸೋದಾಗಿರ್ಬೋದು ಅಥವಾ ಅವರಿಗೆ ಬೇರೆ ಬೇರೆ ಸ್ಕೀಮ್ಗಳನ್ನು ಅವ್ರಿಗೆ ನೀಡುವಂಥದ್ದಾಗಿರ್ಬೋದು, NPS UPS ಅವ್ರನ್ನ ಒಳಪಡಿಸುವಂಥದ್ದಾಗಿರ್ಬೋದು, ಸುಮಾರು 20 ಅಂಶಗಳ ಒಂದು ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಮುಖಾಂತರ ಸಲ್ಲಿಸ್ತಾರೆ. ಕೂಡಲೇ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸಿ ತಮ್ಮ ಈ ಒಂದು ಹೋರಾಟಕ್ಕೆ ಆದಷ್ಟು ಬೇಗ ಜಯ ಸಿಗಲಿ ಅಂತ ನಾನು ಹಾರೈಸುತ್ತೇನೆ.